ಬೆಂಗಳೂರಿನ ಸೋಲದೇವನಹಳ್ಳಿ ಬಳಿ ಕುಶಾಲ್ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ತನಿಖೆ ಮಾಡುತ್ತಿರೋ ಪೊಲೀಸರ ಮೇಲೆಯೇ ಹಲವು ಅನುಮಾನಗಳು ಮೂಡಿವೆ. ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧನ ಮಾಡಿದ ಪೊಲೀಸರು ಜಾಮೀನು ಸಿಗುವಾಗ ಆಕ್ಷೇಪಣೆ ಸಲ್ಲಿಸದೆ ಈಗ ವಿಡಿಯೋ ವೈರಲ್ ಆದ ಬಳಿಕ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಕೆಗೆ ಮುಂದಾಗ್ತಿದ್ದಾರೆ. 1 ತಿಂಗಳ ಹಿಂದೆ ಘಟನೆ ನಡೆದಿದ್ದು ಆಗ ಪೊಲೀಸರು ಜಾಮೀನು ಸಿಗುವಾಗ ಸುಮ್ಮನಿದ್ರು. ಪೊಲೀಸರ ಮೇಲೆ ಒತ್ತಡ ಆಗಿದೆಯಾ ಅಥವಾ ಆರೋಪಿಗಳ ರಕ್ಷಣೆಗೆ ಪೊಲೀಸರು ಮುಂದಾಗಿದ್ದಾರಾ ಅನ್ನೋ ಬಗ್ಗೆ ಚರ್ಚೆ ಶುರುವಾಗಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವಂತಹ ಡಿಸಿಪಿ ಸೈದುಲ್ ಅದಾವತ್, ಕಳೆದ ವಾರ ಘಟನೆ ನಡೆದಿದೆ. ತಾಯಿ ಮಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರು ಕೊಟ್ಟ ಮೇಲೆ ಆಕ್ಷನ್ ತೆಗೆದುಕೊಂಡಿದ್ದೇವೆ. ಘಟನೆ ಬಗ್ಗೆ ಎಲ್ಲವನ್ನ ರಿಮಾಂಡ್ ಅರ್ಜಿಯಲ್ಲಿ ಕೋರ್ಟ್ಗೆ ಸಲ್ಲಿಸಿದ್ದೇವೆ. ಪರೀಕ್ಷೆ ಇದ್ದ ಕಾರಣ ಆರೋಪಿಗಳಿಗೆ ಬೇಲ್ ಸಿಕ್ಕಿರಬಹುದು ಅಂತ ಹೇಳಿದ್ರು. ಅವರು ಮೊಬೈಲ್ ತಗೊಂಡೋಗಿ ಮತ್ತೆ ಅವ್ರ ಜೊತೆಗೆ ಅವ್ರ ತಾಯಿ ಕೇಳಿ ಅವ್ರ ಜೊತೆ ಅವ್ರಿಗೇನು ಕರ್ಕೊಂಡೋಗಿ ಅಲ್ಲಿಂದ ಒಂದು ಆಲೂರು ಅಂತ ಒಂದು ಪ್ಲೇಸ್ ಮಾದನಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಒಂದು ಖಾಲಿ ಪ್ರದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿ ಅವ್ರನ್ನ ಅಸಾಲ್ಟ್ ಮಾಡುವಂಥದ್ದು, ಅಂದರೆ ಬಟ್ಟೆ ಬಿಚ್ಚಿ ಮತ್ತು ಒಂದು ಅವಮಾನ ಮಾಡುವಂಥದ್ದು ಮತ್ತು ವಿಡಿಯೋ ರೆಕಾರ್ಡ್ ಮಾಡುವಂಥದ್ದು ಆಗಿರುತ್ತದೆ ಅಂತ ಹೇಳಿ, ಮತ್ತು ಅವ್ರ ಮೊಬೈಲ್ನ ತಗೊಂಡಿದ್ದಾರೆ, ಕಿತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಆಧಾರದ ಮೇಲೆ ನಾವು ಕಿಡ್ನಾಪ್ ಮತ್ತು ರಾಬರಿ ಸೆಕ್ಷನ್ಸ್ ಅಡಿನಲ್ಲಿ FIR ಮಾಡಿದ್ದೀವಿ ಆನ್ 1 ಜುಲೈ. ಇಮಿಡಿಯೇಟ್ಲಿ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಎಲ್ಲನೂ ಐಡೆಂಟಿಫೈ ಮಾಡಲಾಗಿದೆ. ಸೊ ಇದರಲ್ಲಿ ಈಗಾಗಲೇ ಸೋಫಾರ್ ನಾವು 8 ಜನನ 3ನೇ ತಾರೀಕು ಅರೆಸ್ಟ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡಲಾಯಿತು. ಅದೇ ರೀತಿಯಲ್ಲಿ ಅಪ್ರಾಪ್ತ ಬಾಲಕಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೂ ನಾವು ರಿಮಾಂಡ್ ಹೋಮ್ಗೆ ಕಳಿಸಲಾಗಿದೆ. ಸೊ ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಬೆಳಗಾವಿಯನ್ನೇ ಬೆಚ್ಚಿ ಬೀಳಿಸಿದಂತಹ ಸುಪಾರಿ ಹತ್ಯೆಯ ಪ್ರಕರಣದಲ್ಲಿ ವಕೀಲರೇ ಸುಪಾರಿ ಕೊಟ್ಟಿರುವಂಥ ವಿಚಾರ ಬಯಲಾಗಿದೆ. 1.4 ಎಕರೆ ಜಮೀನಿನ ವಿಚಾರವಾಗಿ ಸಂತೋಷ ಎಂಬಾತನನ್ನ ರಾಯಭಾಗದಲ್ಲಿ ಕಿಡ್ನಾಪ್ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರ್ಡರ್ ಮಾಡಲಾಗಿದೆ. 14 ಲಕ್ಷಕ್ಕೆ ವಕೀಲರಾಗಿರುವಂಥ ಶಿವನಗೌಡ ಪಾಟೀಲ, ಭರತ್ ಗೋಳಿ, ಕಿರಣ್ ಕೆಂಪವಾಡೆ, ಮಹಾವೀರ್ ಸುಪಾರಿಯನ್ನು ಕೊಟ್ಟಿದ್ರು. ಬೇರೆ ಕೇಸಲ್ಲಿ ವಿಚಾರಣೆ ವೇಳೆ ಸುರೇಶ್ ನಂದಿ, ಉದಯ ಮುಷೆನ್ನವರ, ಸಂಜಯ್ ಹಳಬಣ್ಣವರ, ರಾಮು ದಂಡಾಪುರ ಕೊಲೆ ಮಾಡಿದ್ದನ್ನು ಒಪ್ಪಿಕೊಂಡಿದ್ದಾರೆ. ತಲೆಮರೆಸಿಕೊಂಡಿರುವಂಥ ಮಂಜುನಾಥ ತಳವಾರ, ನಾಗರಾಜಗೆ ಹುಡುಕಾಟ ನಡೆದಿದೆ. ಆರೋಪಿತರಲ್ಲಿ ಒಬ್ಬನಾದಂಥ ಸಂಜಯ್ ಕುಮಾರನಿಗೆ ನಾವು ವಿಚಾರಣೆ ಮಾಡಲಾಗಿ ಇವನಿಗೆ ಕೊಲೆ ಮಾಡಿದ್ರೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಹೆಸರು ಗೊತ್ತಾಗುತ್ತೆ. ಅದು ಸುರೇಶ್ ನಂದಿ, ಚಂದೂರು, ಬೆಳಗಾವಿ ತಾಲೂಕಿನವನು ಅಂತ ಹೇಳಿ. ನಮ್ಮ ತನಿಖೆಯಲ್ಲಿ ಕಂಡುಬಂಥ ಮತ್ತೊಂದು ಅಂಶ ಏನಪ್ಪ ಅಂತಂದರೆ ಇದಕ್ಕೆಲ್ಲ ಮೂಲ ಕಾರಣ ಅವ್ರ ಮಧ್ಯೆ ಇರ್ತಕ್ಕಂಥ ಆಸ್ತಿ ವಿವಾದ. ಒಂದು ನಾಗರಿಕ ಸಮಾಜದಲ್ಲಿ ಇಟ್ಕೊಂಡು ಕಾನೂನನ್ನು ಸಂರಕ್ಷಣೆ ಮಾಡಿರಬೇಕಾದಂಥ ಈ 4 ಲಾಯರ್ಗಳು ಸೇರಿಕೊಂಡು ಮತ್ತೊಬ್ಬ ಲಾಯರ್ನ ಕೊಲೆಗೆ ಕಾರಣೀಕರ್ತರಾಗಿದ್ದಾರೆ. ಈಗಾಗಲೇ ನಾವು ಶಿವಮೊಗ್ಗದ ರಾಗಿಗುಡ್ಡ ಬಳಿಯ ಬಂಗಾರಪ್ಪ ಬಡಾವಣೆಯಲ್ಲಿ ದೇವರ ವಿಗ್ರಹಗಳಿಗೆ ಅಪಮಾನವನ್ನು ಮಾಡಲಾಗಿತ್ತು. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಎಸ್ಪಿ ಮಿಥುನ್ ಕುಮಾರ್, ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ. ಪ್ರಾಥಮಿಕ ತನಿಖೆಯಲ್ಲಿ ಆರೋಪಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಘಟನೆ ಸಂಬಂಧ ಅಟ್ರಾಸಿಟಿ ತಡೆ ಕಾಯ್ದೆ ಪ್ರಕಾರ ಕೇಸ್ ದಾಖಲಾಗಿದೆ. ಘಟನೆ ನಡೆದ ಜಾಗದ ಮುಂದಿನ ಮನೆಯ ಮಾಲೀಕನ ಪಾತ್ರ ಏನು ಅಂತ ತನಿಖೆ ನಡೆಯುತ್ತಿದೆ. ರಾಗಿಗುಡ್ಡ, ಶಾಂತಿನಗರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಜುಡಿಷಿಯಲ್ ಕಸ್ಟಡೀಸ್ ಆಕ್ಟ್ನಲ್ಲಿ ಒಂದು ಪ್ರಕರಣ ದಾಖಲೆ ಮಾಡಿಕೊಂಡು ಇಬ್ಬರು ಆರೋಪಿತರನ್ನ ಈಗಾಗಲೇ ಬಂಧಿಸಿದ್ದೀವಿ. ಅವತ್ತಿನ ದಿವಸ ಯಾರು ಇಬ್ಬರು ಈಗಿನ ಆರೋಪಿ ಒಬ್ಬ ಸೈಯದ್ ಅಂತದ್ದು ಮತ್ತು ಆತನ ಸ್ನೇಹಿತ ಒಬ್ಬ ನಿಯಾಮತ್ ಅಂತದ್ದು, ಇಬ್ಬರನ್ನು ಕೂಡ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಆತನಿಗೆ ಇಬ್ಬರಿಗೂ ಕೂಡ ಜುಡಿಷಿಯಲ್ ಕಸ್ಟಡಿ ಕೂಡ ಆಗಿದೆ. ಮನೆ ಓನರ್ ಅನ್ನಭಾಗ್ಯ ಅಕ್ಕಿ ಸಾಗಾಟ ಮಾಡುವಂಥ 100 ಲಾರಿಗಳ ಮಾಲೀಕರು ನಿನ್ನೆಯಿಂದ ಮುಷ್ಕರ ಆರಂಭಿಸಿದ್ದಾರೆ. ಕಳೆದ 4 ತಿಂಗಳಿಂದ ಅನ್ನಭಾಗ್ಯ ಅಕ್ಕಿ ಸಪ್ಲೈ ಮಾಡ್ತಾ ಇರುವಂಥ ಲಾರಿಗಳಿಗೆ ಹಣ ಪಾವತಿ ಆಗಿಲ್ಲ. ಲಾರಿ ಮಾಲೀಕರಿಗೆ ಸರ್ಕಾರ ಸುಮಾರು 250 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮುಷ್ಕರಕ್ಕೆ ಕರೆಯನ್ನು ನೀಡಿರುವಂಥ ಲಾರಿ ಮಾಲೀಕರು KFCSE ಸಗಟು ಮಳಿಗೆಗಳ ಮುಂದೆನೇ ಲಾರಿ ನಿಲ್ಲಿಸಿ ಮುಷ್ಕರ ಮಾಡ್ತಿದ್ದಾರೆ. ಬೇಗನೆ ಬಿಲ್ ಪಾವತಿ ಮಾಡುವಂತೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಪ್ರಾಬ್ಲಮ್ ಆಗಿತ್ತು ಮೊದಲೇನೆ. ಈಗ ಲಾರಿ ಸ್ಟ್ರೈಕು ಅಂದ್ಬಿಟ್ರೆ ಇನ್ನು ಮತ್ತೆ ಅಕ್ಕಿ ಬರಲ್ಲ, ಜನ ಎಲ್ಲ ಬೀದಿಗೆ ಬರಬೇಕಾಯ್ತದೆ ಸರ್. ಯಾಕೆಂದ್ರೆ ಅಕ್ಕಿನೇ ನಂಬ್ಕೊಂಡಿರ್ತಾರಲ್ಲ ಸರ್. ಅದರಲ್ಲೂ ಇವಾಗ ಮನೆ ಇಲ್ಲದೆ ಪಡಿತರ ಚೀಟಿ ಇಲ್ಲದೆ ಪರದಾಡ್ತಿದ್ದ ಅಂಗವಿಕಲ ಮಹಿಳೆಗೆ ಕೊನೆಗೂ ಮನೆ ಹಾಗೂ ಪಡಿತರ ಚೀಟಿಯ ಭಾಗ್ಯ ಸಿಕ್ಕಿದೆ.
ಸಿಎಂ ಕಚೇರಿಗೆ ಪತ್ರ ಬರೆದ್ರೂ ಮನೆ ಹಾಗೂ ಪಡಿತರ ಚೀಟಿ ಸಿಕ್ಕಿರಲಿಲ್ಲ. ಈ ಬಗ್ಗೆ ನ್ಯೂಸ್ 18 ವರದಿಯ ಬೆನ್ನಲ್ಲೇ ಎಚ್ಚೆತ್ತಂತಹ ಅಧಿಕಾರಿಗಳು ರಾಯಚೂರಿನ ಟಣಮಖಲ್ ಗ್ರಾಮಕ್ಕೆ ಭೇಟಿ ನೀಡಿ ಅಂಗವಿಕಲ ಮಹಿಳೆಗೆ ಮನೆ ಹಾಗೂ ಪಡಿತರ ಚೀಟಿ ನೀಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಇನ್ನೆರಡು ದಿನದಲ್ಲಿ ಪಡಿತರ ಚೀಟಿ ನೀಡುತ್ತೀವಿ, ಅಲ್ಲಿವರೆಗೂ ಅಗತ್ಯ ರೇಷನ್ ಒದಗಿಸುತ್ತೇವೆ ಅಂತ ಹೇಳಿದ್ದಾರೆ. ಕೊತ್ತಂಬರಿ ಸೊಪ್ಪಿಗೆ ತೀವ್ರ ಬೆಲೆ ಕುಸಿತ ಹಿನ್ನೆಲೆ ಕೊತ್ತಂಬರಿ ಮಾರಾಟವಾಗದೆ ರೈತ ನೊಂದು ಕೊತ್ತಂಬರಿ ತೋಟವನ್ನೇ ನಾಶ ಮಾಡಿದ್ದಾನೆ. ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ರೈತ ಮುರುಗೇಶ್ ತಮ್ಮ ಬೆಳೆ ನಾಶ ಮಾಡಿರುವಂತದ್ದು. 2 ಎಕರೆ ಪ್ರದೇಶದಲ್ಲಿ ನಾಟಿ ಕೊತ್ತಂಬರಿ ಬೆಳೆ ಬೆಳೆದಿದ್ರು, ಆದರೆ ಮಾರುಕಟ್ಟೆಯಲ್ಲಿ ಬೆಲೆಗೆ ಸರಿಯಾದ ಬೆಲೆ ಸಿಗದ ಕಾರಣ ನಾಶ ಮಾಡಲಾಗಿದೆ. ನೀರಾವರಿ ಯೋಜನೆಗೆ ಅಪರ ತ್ಯಾಗ ಮಾಡಿದಂಥ ಜಿಲ್ಲೆಗೆ ಕೊಡಲಿ ಪೆಟ್ಟು ಬಿದ್ದಿದೆ. ಇನ್ನು ಭೂಸ್ವಾಧೀನ ಕಚೇರಿ ಬಾಗಲಕೋಟೆಯಿಂದ ಧಾರವಾಡಕ್ಕೆ ಎತ್ತಂಗಡಿಯಾಗಿರುವಂಥದ್ದು. ಮಲಪ್ರಭಾ ಘಟಪ್ರಭಾ ಕಾಲುವೆಗೆ ಭೂಸ್ವಾಧೀನ ಕಚೇರಿ ತೆರೆಯಲಾಗಿತ್ತು. ಕಾಲುವೆಗೆ ಭೂಮಿ ಕಳೆದುಕೊಂಡಂಥವರು ಇಂದಿಗೂ ಕೂಡ ಪರದಾಟವನ್ನು ಮಾಡ್ತಾ ಇದ್ದಾರೆ. ದಶಕಗಳಿಂದ ಪೂರ್ಣ ಪ್ರಮಾಣದ ಪರಿಹಾರ ಸಿಗದೆ ಕಚೇರಿಗೆ ಅಲ್ದಾಡುವಂತಾಗಿದೆ. ರೈತರ ಸಂಕಷ್ಟದ ನಡುವೆ ಮಲಪ್ರಭಾ ಯೋಜನೆ 3ರ ವಿಶೇಷ ಭೂಸ್ವಾಧೀನ ಕಚೇರಿಯನ್ನು ಧಾರವಾಡಕ್ಕೆ ಶಿಫ್ಟ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಪರಿಹಾರಕ್ಕೆ ನಿತ್ಯ ಬಾಗಲಕೋಟೆಯಲ್ಲಿದ್ದಂಥ ಕಚೇರಿಗೆ ಅಲ್ದಾಡ್ತಿದ್ದಂಥ ರೈತರು 25 ವರ್ಷದಿಂದಲೂ ಕೂಡ ಪರಿಹಾರ ಸಿಗದೆ ಪರದಾಟವನ್ನು ಮಾಡ್ತಾ ಇದ್ರು. ನವನಗರ 63 ಸೆಕ್ಟರ್ನಲ್ಲಿದ್ದಂಥ ಮಲಪ್ರಭಾ ಯೋಜನೆ 3ರ ವಿಶೇಷ ಭೂಸ್ವಾಧೀನ ಕಚೇರಿಯನ್ನು ಸದ್ಯ ಧಾರವಾಡಕ್ಕೆ ಸ್ಥಳಾಂತರ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಬೆಸ್ಕಾಂನಿಂದ ಸ್ಮಾರ್ಟ್ ಮೀಟರ್ ಕಡ್ಡಾಯ ಯಾಕೆ ಅಂತ ಪ್ರಶ್ನಿಸಿ ಜಯಲಕ್ಷ್ಮಿ ಅನ್ನೋರು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ಗೆ ರಾಜ್ಯ ಸರ್ಕಾರದ ಪರ ಶಶಿಕಿರಣ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದು, 3 ಫೇಸ್ ಸ್ಮಾರ್ಟ್ ಮೀಟರ್ಗೆ 10,000 ವಿಧಿಸಲಾಗಿದೆ. ಪ್ರತಿ ತಿಂಗಳು ಗುತ್ತಿಗೆದಾರ ₹75 ರಾಜಶ್ರೀ ಎಲೆಕ್ಟ್ರಿಕ್ಸ್ಗೆ ನೀಡಬೇಕಾಗಿದೆ. ಹೊಸ ಗ್ರಾಹಕರಿಗೆ ಮಾತ್ರ ಸ್ಮಾರ್ಟ್ ಮೀಟರ್ ಎಂದು ಸರ್ಕಾರ ವಾದ ಮಾಡಿದೆ. ಆದರೆ ಅರ್ಜಿದಾರರ ಪರ ಹಿರಿಯ ವಕೀಲೆ ಲಕ್ಷ್ಮಿ ಅಯ್ಯಂಗರ್ ವಾದವನ್ನು ಮಂಡಿಸಿದ್ರು. ಗ್ರಾಹಕರಿಗೆ ಗೊಂದಲ ಉಂಟು ಮಾಡುವಂತಹ ನೀತಿ ಯಾಕೆ ರೂಪಿಸಿದ್ದೀರಿ? ನೆರೆ ರಾಜ್ಯದ ಗ್ರಾಹಕರಿಗೆ ಇಲ್ಲದ ಹೊರೆ ನಮ್ಮ ಗ್ರಾಹಕರಿಗೆ ಬೀಳಬಾರದು ಅಂತ ಕೋರ್ಟ್ ಹೇಳಿದೆ. ರಾಜ್ಯದ ಬಹುತೇಕ ಕಡೆ ಉತ್ತರ ಮಳೆಯಾಗಿದೆ. ಕಲಬುರಗಿ ನಗರದಲ್ಲಿ ನಿನ್ನೆ ಸಂಜೆ ಧಾರಾಕಾರ ಮಳೆಯಾಗಿದೆ. ನಗರದ ಆನಂದ ಹೋಟೆಲ್, ಲಾಲಗೇರಿ ಸರ್ಕಲ್, ತಿಮ್ಮಾಪುರ ಸರ್ಕಲ್, ಜಗತ್ ಸರ್ಕಲ್ ಸೇರಿದಂತೆ ವಿವಿಧೆಡೆ ಅರ್ಧ ಗಂಟೆಗೂ ಅಧಿಕ ಕಾಲ ಮಳೆ ಸುರಿದಿದ್ದು, ಧಾರಾಕಾರ ಮಳೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ವಾಹನ ಸವಾರರು ಪರದಾಟವನ್ನು ಮಾಡಿದರು. ರಾಯಚೂರಿನಲ್ಲಿ ವೇಶ್ಯವಾಟಿಕೆ ನಡೆಸ್ತಾ ಇದ್ದಂಥ ಲಾಡ್ಜ್ ಒಂದರ ಮೇಲೆ ಪೊಲೀಸರು ದಾಳಿಯನ್ನು ಮಾಡಿ 6 ಜನ ಮಹಿಳೆಯರನ್ನು ರಕ್ಷಣೆ ಮಾಡಿದ್ದಾರೆ. ರಾಯಚೂರು ಗ್ರಾಮೀಣ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸಾಬಯ್ಯ ಹಾಗೂ PSI ಪ್ರಕಾಶ್ ಡಂಬಳ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಕುಕನೂರು ಕ್ರಾಸ್ ಬಳಿಯ ಮೇಘ ರೆಸ್ಟೋರೆಂಟ್ ಹೋಟೆಲ್ ಮೇಲೆ ದಾಳಿಯನ್ನು ಮಾಡಿ ವೇಶ್ಯವಾಟಿಕೆಯಲ್ಲಿ ತೊಡಗಿದ್ದಂಥ 4 ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಜೊತೆಗೆ 2 ಕಾರು ಜಪ್ತಿ ಮಾಡಲಾಗಿದೆ. ಮಾಧ್ಯಮಗಳ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ಆರೋಪದ ಮೇಲೆ ಹುಬ್ಬಳ್ಳಿಯ ಬಂಜಾರ ಕಾಲೋನಿ ನಿವಾಸಿ ಯುವರಾಜ್ ಲಮಾಣಿ ಎಂಬಾತನನ್ನು ಅರೆಸ್ಟ್ ಮಾಡಲಾಗಿದೆ. ಮಾಧ್ಯಮಗಳ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ವಿಡಿಯೋವನ್ನು ಆರೋಪಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದ. ಆರೋಪಿ ಯುವರಾಜ್ ಸದ್ಯಕ್ಕೆ ಮಾಧ್ಯಮಗಳ ಕ್ಷಮೆ ಕೋರಿದ್ದಾನೆ. ಡಿ ಬಾಸ್ ಫ್ಯಾನ್ಸ್ ನನ್ನ ಕಡೆ ಬಂದ ತಗೊಂಡೋಗ್ಲಿ ಅಂತ ನಾನು ಅದರ ಸಂಬಂಧ ಹಾಕ್ಸಿದ್ದೆ. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಅದ್ರ ಮೇಲೆ ಅಂದ್ರೆ ಇನ್ನೊಂದು ಮೀಡಿಯಾದವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಐ ಆಮ್ ಸೋ ಸಾರಿ. ಬೇಕಂತ ಏನು ಅಂದಿಲ್ಲ, ಜಸ್ಟ್ ಬಾಯ್ ಮಿಸ್ಟೇಕಲ್ಲೇ ಹೇಳಿದ್ದೈತಿ. ಇನ್ನೊಂದ್ಸಲ ಸಾರಿ ಕೇಳ್ತೀನಿ. ಆ ಡಿ ಬಾಸ್ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ತಾಲೂಕಿನ ಕೋಡಂಗೂಳಿ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರೌಢಶಾಲೆ ಇಲ್ಲದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಮಕ್ಕಳು ಪ್ರೌಢಶಾಲೆಗೆ ಹೋಗಬೇಕಿದ್ರೆ ತಾಳಿಕೋಟೆ, ದೇವರ ಹಿಪ್ಪರಗಿ ಮತ್ತು ಸಿಂದಗಿ ಪಟ್ಟಣಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. 3 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ರೂ ಪ್ರೌಢಶಾಲೆಗೆ ಇಲ್ಲಿಲ್ಲ. 7ನೇ ತರಗತಿಯಿಂದ ಮುಂದೆ ಶಿಕ್ಷಣ ಕಲಿಯೋದಕ್ಕಾಗಿ ಪ್ರತಿನಿತ್ಯವೂ ಸುಮಾರು 20 ರಿಂದ 30 ಕಿಲೋಮೀಟರ್ ದೂರ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಹೆಣ್ಮಕ್ಳು ವಿದ್ಯಾಭ್ಯಾಸ ಮೊಟಕು ಮಾಡ್ತಿದ್ದಾರೆ ಎನ್ನಲಾಗಿದೆ. ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ತುಂಬಾ ತೊಂದರೆ ಆಗುತ್ತದೆ. ಅದಕ್ಕಾಗಿ ನೀವು ನಮ್ಮ ಕೊಂಡಗುಳಿ ಗ್ರಾಮಕ್ಕೆ ಒಂದು ಹೊಸ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಮನೆಯಲ್ಲಿ ಶಾಲೆ ಹೋಗಲು ಕಳಿಸಲು ತುಂಬ ತೊಂದರೆಯಾಗಿದೆ ಹಾಗೂ ನಮ್ಮ ಗೆಳತಿಯರಿಗೂ ಶಾಲೆಯನ್ನು ಬಿಡಿಸುತ್ತಾರೆ. ಬೇಲೂರಿಗೆ ಕಳಿಸಲು ತೊಂದರೆಯಾಗುತ್ತದೆ. ಕೊಪ್ಪಳದಲ್ಲಿ ಮುಂಗಾರು ಭತ್ತದಲ್ಲಿ ಕಣೆ ಹುಳು ಬಾಧೆ,
ಯೂರಿಯಾ ಬಳಕೆಯಿಂದ ಮಾನವನ ಆರೋಗ್ಯ ಮೇಲೆ ಆಗುವಂಥ ದುಷ್ಪರಿಣಾಮದ ಬಗ್ಗೆ ಕೃಷಿ ಇಲಾಖೆಯು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಮಣ್ಣು ಮತ್ತು ಪರಿಸರದ ಮೇಲೆ ಯೂರಿಯಾ ಪರಿಣಾಮಗಳ ಕುರಿತಂತೆ ಕರಪತ್ರಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಗಿ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮಕ್ಕೆ ಕೊಪ್ಪಳ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್, ಸಂಸದರಾದಂಥ ಕೆ ರಾಜಶೇಖರ್ ಹಿಟ್ನಾಳ್, ಜಿಲ್ಲಾಧಿಕಾರಿ ಎಸ್ಪಿ ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ವಿಮೆ ಮಾಡಿಸೋ ಗ್ರಾಹಕರಿಗೆ ಧೋಖಾ ಮಾಡಲಾಗಿದೆ. 1.77 ಲಕ್ಷ ರೂಪಾಯಿ ಹಣ ಪಡೆದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸಿಬ್ಬಂದಿ ನಕಲಿ ದಾಖಲೆ ಕೊಟ್ಟಿದ್ದಾನೆ. ಅಚ್ಯುತ್ ಕುಮಾರ್ ಅನ್ನೋರಿಗೆ ವಂಚನೆ ಮಾಡಿದ ಸಿಬ್ಬಂದಿ ವೆಂಕಟೇಶ್ವರ ಪ್ರಸಾದ್ ವಿರುದ್ಧ ದೂರನ್ನ ನೀಡಲಾಗಿದೆ. ವೆಂಕಟೇಶ್ವರ ಪ್ರಸಾದ್ ವಂಚನೆ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ. 6 ತಿಂಗಳ ಬಳಿಕ ಗ್ರಾಹಕರಿಗೆ ಹಣ ವಾಪಸ್ ನೀಡಿ ಕ್ಷಮೆಯಾಚನೆ ಮಾಡಿದ್ದು ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಸೊ ಈಗ ಮೇಡಮ್ ಬಂದಿದ್ದಾರೆ ಬ್ಯಾಂಗ್ಳೂರಿನಿಂದ. ಸರ್ ಬನ್ನಿ ಕಸ್ಟಮರ್ ಜೊತೆ ಮಾತಾಡೋಣ ಅಂತ. ಇವಾಗ ಇನ್ನೂ ಏನಾದರೂ ಆಯ್ತಾ ಅಂತ ಕೇಳಕ್ಕೆ ಸಾರ್ನೇ ಏನಾದ್ರು ರೆಫರಲ್ ಕೊಟ್ಟಿರ್ಬೋದು.